ಓಕೆ, ಮೊದಲನೇದಾಗಿ ನಾನು ಕೆದವ್ರಿಗೆ ಥ್ಯಾಂಕ್ಸ್ ಅಂತ ಹೇಳ್ಬಿಡ್ತೀನಿ. ಯಾಕಂದರೆ ಮಾಕ್ ರಿಸಲ್ಟ್ ಇವತ್ತೇ ಬಿಟ್ಟಿದ್ದಕ್ಕೆ. ಯಾಕಂತಂದರೆ ಈಗ ಮುಂದೆ ಕೆಲವೊಂದಿಷ್ಟು ದಿನಗಳ ಕಾಲ ಆಪ್ಷನ್ ಎಂಟ್ರಿಗೆ ಟೈಮ್ ಕೊಟ್ಟಿದ್ದೀರಾ, ನಿಮಗೆ ಮೊದಲು ಥ್ಯಾಂಕ್ಸ್. ಸರಿ, ಈಗ ಡೈರೆಕ್ಟ್ ವಿಷಯಕ್ಕೆ ಬರ್ತೀನಿ. ಈಗಾಗಲೇ ಮಾಕ್ ರಿಸಲ್ಟ್ ಚೆಕ್ಔಟ್ ಮಾಡ್ಕೊಂಡಿದ್ದೀರಾ. ಮಾಕ್ ರಿಸಲ್ಟ್ ಚೆಕ್ಔಟ್ ಆದ ನಂತರ ಸೀಟ್ ಸಿಗಲಿ ಬಿಡಲಿ, ನೆಕ್ಸ್ಟ್ ನೀವು ಫಾಲೋ ಮಾಡ್ತಕ್ಕಂಥ ಈ ಒಂದು ದಿನಗಳು ಈ ರೋಸ್ಟರ್ ಮೇಲೆ ನಿಮ್ಮ ಒಂದು ಕೌನ್ಸ್ಲಿಂಗ್ ಫಸ್ಟ್ ರೌಂಡ್ ಕಂಪ್ಲೀಟ್ ಆಗುತ್ತೆ. ಸರಿ, ಮಾತಾಡ್ತಾ ಹೋಗ್ತೀನಿ ಒಂದೊಂದಾಗಿ. ಟ್ವಿಟ್ಟರಲ್ಲಿ ಬಿಟ್ಟಿದ್ದಾರೆ UGCT ಆ್ಯಂಡ್ UG NEET 2025 ಮಾಕ್ ರಿಸಲ್ಟ್ ಅನೌನ್ಸ್ಡ್ ಅಂತಂದು ಆಗಿದೆ. ಅನೌನ್ಸ್ಡ್ ಆಗಿದೆ, ಸದ್ಯಕ್ಕೆ ಚೆಕ್ಔಟ್ ಮಾಡ್ಕೊಳ್ಬೇಕಾದ್ರೆ ಲಿಂಕ್ ಬೇಕಾದರೆ ವಾಟ್ಸಪ್ ಚಾನಲ್ ಸಿಗ್ತದೆ, ಹೋಗ್ಬಿಟ್ಟು ನೋಡ್ಕೊರಿ. ಅದಾದಷ್ಟು ಇಲ್ಲ ಅಂತಂದು ಕೆ ವೆಬ್ಸೈಟಲ್ಲಿ ಆದರೂ ಹೋಗಿ ಚೆಕ್ಔಟ್ ಮಾಡ್ಕೊರಿ. ದ ಮಾಕ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಫಾರ್ UGCT ಆ್ಯಂಡ್ UG NEET 2025 have been published on the K website. All eligible candidates can now check their mock result status. ಚೆಕ್ಔಟ್ ಮಾಡ್ಕೊತಾರೆ. ಅದಾದ ತಕ್ಷಣ ನೋಡಿ, this mock allotment is based on merit roster system and options entered by candidates up to 6 PM on July 22, 2025. ಅಂದರೆ ಜುಲೈ 22 ಸಾಯಂಕಾಲ 6 ಗಂಟೆವರೆಗೂ ಕೂಡ ಏನೆಲ್ಲ ಮಾಡಿದ್ರು, ನಿಮ್ಮದು ಒಂದು ಆಪ್ಷನ್ ಎಂಟ್ರಿ ಮತ್ತೊಂದು ರೋಸ್ಟರ್ ಸಿಸ್ಟಮ್ ಅವ್ರು ಯಾವ ರೀತಿ ಇದೆಯೋ ಅದು, ಮತ್ತು ನಿಮ್ಮ ಒಂದು ಮೆರಿಟ್ ಬೇಸ್ಡ್ ಮೇಲೆ ಸೀಟ್ ಅಲಾಟ್ಮೆಂಟ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ಏನೇನೆಲ್ಲ ಕವರ್ ಆಗಿದೆ ಅಂತಂದರೆ, ಈ ಒಂದು ಮಾಕ್ ಅಲಾಟ್ಮೆಂಟಲ್ಲಿ ಏನೆಲ್ಲ ಕವರ್ ಆಗಿದೆ ಅಂತಂದರೆ, ಮೆಡಿಕಲ್ಲು, ಡೆಂಟಲ್ಲು, ಇಂಜಿನಿಯರಿಂಗು, ಅಗ್ರಿಕಲ್ಚರ್, ವೆಟರ್ನರಿ, BS ನರ್ಸಿಂಗ್, B ಫಾರ್ಮಾ, ಫಾರ್ಮಡಿ, BPT, BPO ಆ್ಯಂಡ್ AHS ಇಷ್ಟು ಕೋರ್ಸಸ್ಸು ಏನಪ್ಪ ಅಂತಂದರೆ ಸದ್ಯಕ್ಕೆ ಮಾಕ್ ಅಲಾಟ್ಮೆಂಟಲ್ಲಿ ಕನ್ಸಿಡರ್ ಆಗಿದ್ದಾವೆ. ನೆಕ್ಸ್ಟು ಇಲ್ಲಿ ನೋಡಿ, ಆ್ಯಸ್ ದ ಸೀಟ್ ಮ್ಯಾಟ್ರಿಕ್ಸ್ ಫಾರ್ ಆಯುರ್ವೇದ, ಯುನಾನಿ, ನ್ಯಾಚುರೋಪತಿ, ಯೋಗ ಆ್ಯಂಡ್ ಹೋಮಿಯೋಪತಿ ಕೋರ್ಸಸ್ ಈಸ್ ಎಟ್ ಕಮ್ ಆಪ್ಷನ್ ಸೆಂಟರ್ ಹ್ಯಾಸ್ ನಾಟ್ ಬಿನ್ ಎನೇಬಲ್ಡ್ ಫಾರ್ ದೀಸ್ ಪ್ರೋಗ್ರಾಮ್ಸ್. ಇಷ್ಟಕ್ಕೆ ಯಾಕೆ ಸ್ಟಾರ್ಟ್ ಮಾಡಿಲ್ಲ ಅಂತಂದರೆ ಇನ್ನೂ ಕೂಡ ಸೀಟ್ ಮ್ಯಾಟ್ರಿಕ್ಸ್ ಬಂದಿಲ್ಲ. ಸೊ ಕ್ಯಾಂಡಿಡೇಟ್ ಕ್ಯಾನ್ ಹ್ಯಾಡ್, ಇಲ್ಲಿ ನೋಡಿ, ಕ್ಯಾಂಡಿಡೇಟ್ ಕ್ಯಾನ್ ಆ್ಯಡ್, delete or reorder their options for the first round of allotment between 12 PM on July 26 and 5 PM on July 29. ಅಂತಂದರೆ ಈಗ ವಾಪಸ್ ಏನು ಮಾಡ್ಬೋದು, ನೀವು ಆಪ್ಷನ್ ಎಂಟ್ರಿ ಮಾಡಿದ್ದು ಬಿಡ್ತಾರೆ. ಯಾವಾಗ ಬಿಡ್ತಾರೆ ನೋಡಿ, 12 ಗಂಟೆ ನಂತರ. ಅಂತಂದರೆ ಇವತ್ತೆಷ್ಟು ತಾರೀಕು 25, ನಾಳೆ. ಓಕೆ, ಇಲ್ಲಿ ಕಾಣಿಸ್ತಿದ್ದು ನೋಡಿ, ನಾಳೆ ಮಧ್ಯಾಹ್ನ 12 ಗಂಟೆ ಅಂದರೆ 12 PM ಅಂತ ಕೊಟ್ಟಿದ್ದಾರೆ, AM ಅಲ್ಲ, PM ಅಂತಂದರೆ ನಾಳೆ ಮಧ್ಯಾಹ್ನ. ನಾಳೆ 12 ಗಂಟೆ ಮಧ್ಯಾಹ್ನ ಎದ್ದೇಳ್ಬಿಟ್ಟು ಆಪ್ಷನ್ ಎಂಟ್ರಿ ವಾಪಸ್ ಸ್ಟಾರ್ಟ್ ಮಾಡ್ತಾರೆ. ಎಲ್ಲಿವರೆಗೂ ಕೂಡ ಮಾಡ್ಬೋದು ನೀವು, July 29 ಸಾಯಂಕಾಲ 5 ಗಂಟೆವರೆಗೂ ಕೂಡ ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದು. ಅಂದರೆ ಇದುವರೆಗೂ ಕೂಡ ಕೆಲವೊಂದಿಷ್ಟು ಸೀಟ್ ಸಿಗದೇ ಇರಲಿ, ಅಥವಾ ಇದುವರೆಗೂ ಕೂಡ ನೀವು ಆಪ್ಷನ್ ಎಂಟ್ರಿನೇ ಮಾಡಿಲ್ಲ ಅಂತಂದರೆ ಎಲ್ಲ ಒಂದು ಸ್ಟೂಡೆಂಟು ಕೂಡ ನೀವೇನು ಮಾಡ್ಬೋದು, ಕಾಲೇಜ್ನ ಯಾಡ್ ಕೂಡ ಮಾಡ್ಬೋದು, ಡಿಲೇಟ್ ಕೂಡ ಮಾಡ್ಬೋದು, ರೀಆರ್ಡರ್ ಮಾಡ್ಬೋದು. ನಿಮ್ಮ ಸ್ವಾತಂತ್ರ್ಯ, ನಿಮಗೆ ಬಿಟ್ಟಿರ್ತಕ್ಕಂಥ ವಾಪಸ್ ಆಪ್ಷನ್ ಎಂಟ್ರಿ ಇದು. ಓಕೆ, ಇದು ಡೇಟ್ ನೆನ್ಪಿಟ್ಕೊಂಡಿರಿ. ನಾಳೆ 12 ಗಂಟೆ ಮತ್ತೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತದೆ. July 29ವರೆಗೂ ಕೂಡ ನೀವು ಮತ್ತೆ ಆಪ್ಷನ್ ಎಂಟ್ರಿ ಮಾಡಬೇಕು. ಅಂದರೆ ಮಾಡಬೇಕು ಅಂತ ಏನಿಲ್ಲ, ನಿಮ್ಮ ಇಷ್ಟ. ಅದು ಮಾಡದೇನು ಸುಮ್ಮನೆ ಹಂಗೆ ಬಿಟ್ಟರು ಕೂಡ ನಡೀತೈತೆ. ಅದಾದ ತಕ್ಷಣ ನಾನು ಇದ್ರ ಬಗ್ಗೆ ಅನಾಲಿಸಿಸ್ ಬಗ್ಗೆ ಡೀಟೇಲ್ಸ್ ಆಗಿ ಸ್ವಲ್ಪ ಸಾಯಂಕಾಲ ಬಂದಾಗ ಮಾತಾಡ್ತೀನಿ. ನೆಕ್ಸ್ಟು, ದ ಪ್ರೊವಿಷನಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ಸ್ ವಿಲ್ ಬಿ ಪಬ್ಲಿಷ್ಡ್ ಆನ್ August 1. ಓಕೆ ನೋಡಿ, ಇದು 29ವರೆಗೂ ಕೂಡ ಏನು ಮಾಡ್ತಿರೋ ಅಂತಂದರೆ, ಈಗ ನಾಳೆ 12 ಗಂಟೆಯಿಂದ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ. July 29ವರೆಗೂ ಕೂಡ ನೀವು ಆಪ್ಷನ್ ಎಂಟ್ರಿ ಮಾಡ್ತೀರಾ. ಅದಾದ ನಂತರ ಏನು ಮಾಡ್ತಾರೆ, ಮತ್ತೆ ಅವ್ರು ಏನಂತಂದರೆ ಒಂದು ತಾತ್ಕಾಲಿಕ ಅಂತ ಒಂದು ಸೀಟ್ ರಿಲೀಸ್ ಮಾಡ್ತಾರೆ. ಮತ್ತು ಈಗ ಬಿಟ್ಟಿರೋದು ಏನು ಬರೋದು, ಇದು ಜಸ್ಟ್ ಟ್ರಯಲು, ಇದು ಯಾವುದೇ ರೀತಿ ರಿಸಲ್ಟ್ ಅಲ್ಲ. ಈಗೇನಪ್ಪ ಅಂದರೆ, ಈಗ ಮಾಕ್ ಅಲಾಟ್ಮೆಂಟ್ ಆದ ತಕ್ಷಣ ವಾಪಸ್ ಆ್ಯಡ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು. ಬಟ್ ಪ್ರೊವಿಷನಲ್ ಸೀಟ್ ಅಲಾಟ್ಮೆಂಟ್ ಅಂತಂದರೆ ಮುಗೀತು. ಇಲ್ಲಿ 29 ಸಾಯಂಕಾಲ 5 ಗಂಟೆವರೆಗೂ ಕೂಡ ಏನು ಆಪ್ಷನ್ ಎಂಟ್ರಿ ಮಾಡಿದ್ರು, ಅದು ನಿಮ್ಮ ಒಂದು ಕೊನೆಯ ಆಪ್ಷನ್ ಎಂಟ್ರಿ. ಅಲ್ಲಿಗೆ ಮುಗೀತು. ಆಪ್ಷನ್ ಎಂಟ್ರಿ ವಾಪಸ್ಸು ಆ್ಯಡ್ ಮಾಡೋಕ್ಕಂತ ಮುಂದೆ ಯಾವುದೂ ಬರಲ್ಲ. ಸೊ ಇಲ್ಲಿವರೆಗೂ ಕನ್ಸಿಡರ್ ಮಾಡ್ಕೊಂಡು ನಿಮ್ಮದು ಫೈನಲ್ ರಿಸಲ್ಟ್ ಯಾವಾಗ ಬಿಡ್ತಾರೆ ನೋಡಿ, August 1 11 ಗಂಟೆಗೆ ಬೆಳಗ್ಗೆ ಬಿಡ್ತಾರಂತೆ. ಪ್ರೊವಿಷನಲ್ ಅಂತ ಯಾಕೆ ಬಿಡ್ತಾರೆ ಅಂತಂದರೆ, ಅಂದರೆ ಕೆ ಕಡೆಯಿಂದ ಏನಾದರೂ ಮಿಸ್ಟೇಕ್ ಆಗಿದ್ದಾರೆ ಅಂತಂದರೆ ನೀವು ವಾಪಸ್ ಮತ್ತೆ ಇಲ್ಲಿ ನೋಡಿ ಮಾತು ಕೊಟ್ಟಿದ್ದಾರೆ, ದ ಫೈನಲ್ ರಿಸಲ್ಟ್ ವಿಲ್ ಬಿ ಅನೌನ್ಸ್ಡ್ August 2 ಅಂತಂದರೆ ಇದಕ್ಕೆ ಏನಾದರೂ ವೇರಿಯೇಷನ್ ಆಗುತ್ತಾ ಬರ್ದಾರ ಅಂತ ಅನ್ಬೋದು ನೀವು. ಪ್ರೊವಿಷನಲ್ ರಿಸಲ್ಟ್ ನಾನು ಹೇಳ್ತೇನೆ ನಿಮಗೆ, August 1 or 2 ಪಕ್ಕ 1ನೇ ತಾರೀಕಿಲ್ಲ 2ನೇ ತಾರೀಕು ರಿಸಲ್ಟ್ ಬರುತ್ತೆ, ಬರೆದಿಟ್ಕೋರಿ ಅಂತ ಹೇಳಿ. ಯಾಕಂದರೆ MCC ಕೌನ್ಸಿಲಿಂಗಲ್ಲಿ ರಿಲೇಟೆಡ್ ಆಗಿ ಹೋಗಲೇಬೇಕು ಕೇಳಿದವರು ಹಾಗೆ ಹೋಗ್ತಿದ್ದಾರೆ. ಸೊ ಇಲ್ಲಿ ನೋಡಿ, August 1ನೇ ತಾರೀಕು ಏನು ರಿಸಲ್ಟ್ ಬಂದಿರ್ತದೋ ಅದೇ ತಾರೀಕು August 2ಗೆ ಬಂದಿರ್ತದೆ. ಇಲ್ಲಿ ಚೇಂಜಸ್ ಆಗಲ್ಲ. ಬಟ್ ಈ ಮಾಕ್ ರಿಸಲ್ಟಲ್ಲಿ ಬಂದಿರೋದು ಈಗ ನೋಡಿ, ಅಂದರೆ ಇವತ್ತು ಮಾಕ್ ರಿಸಲ್ಟ್ ಚೆಕ್ಔಟ್ ಮಾಡ್ಕೊಂಡಿದ್ದೀರಾ, ಈಗ August 1ಕ್ಕೆ ಚೇಂಜ್ ಆಗಬಹುದು. ಅಂದರೆ 50-50 ಚಾನ್ಸಸ್ ಇದೆ. ಬಟ್ ಇಲ್ಲಿ August 1ಕ್ಕೆ ಬಂದಿರೋದು August 2ಗೆ ಚೇಂಜ್ ಆಗ್ಬೋದಾ ಬ್ರದರ್? 100% ಚೇಂಜ್ ಆಗಲ್ಲ. ಓಕೆ, ಚೇಂಜ್ ಆಗಲ್ಲ, ಅದೇ ಬರ್ತದೆ. ಬಟ್ ಇಲ್ಲಿ ಮಾಕ್ ರಿಸಲ್ಟೇ ಬೇರೆ. ಇದು ಪ್ರೊವಿಷನಲ್ ಅಂತಂದರೆ ಜಸ್ಟ್ ಅದನ್ನೇ ನೋಡಲಿಕ್ಕೆ ಏನು ಮಾಡ್ತಾರೆ, ಬಿಟ್ಟಿರ್ತಾರೆ ಅಷ್ಟೇ. ಇಲ್ಲಿ ನೋಡಿ, ಅದಾದ ತಕ್ಷಣ ದ ಚಾಯ್ಸ್ ಸೆಲೆಕ್ಷನ್ ಪ್ರೊಸೆಸ್ ಫಾರ್ ಅಲಾಟೆಡ್ ಸೀಟ್. ಅಂದರೆ ಇಲ್ಲಿ ಈಗ ಸೀಟ್ ಸಿಗುತ್ತೆ ನಿಮ್ಗೆ 1ನೇ ತಾರೀಕು ಅಥವಾ 2ನೇ ತಾರೀಕು, ಅಲ್ಲಿ ಯಾರಿಗೆಲ್ಲ ಸೀಟ್ ಸಿಗ್ತೋ ಅವ್ರಿಗೆ ಚಾಯ್ಸ್ ಎಂಟ್ರಿ ಅಂತ ಬಿಡ್ತಾರೆ. ಚಾಯ್ಸ್ ಎಂಟ್ರಿ ಬಗ್ಗೆ ಡೀಟೇಲ್ಸ್ ಹೇಳ್ತೀನಿ. ಅವ್ರು ಚಾಯ್ಸ್ ಎಂಟ್ರಿ ಯಾವಾಗ ಬಿಡ್ತಾರೆ, August ನೋಡಿ, process for allotted seat will be given time from August 4 to August 7. ಅಂದರೆ ಇಲ್ಲಿ ಯಾರಿಗೆಲ್ಲ August 1ನೇ ತಾರೀಕು ಅಥವಾ 2ನೇ ತಾರೀಕು ಸೀಟ್ ಸಿಗ್ತೋ ನಿಮಗೆ ರಿಯಲ್ ಅಲಾಟ್ಮೆಂಟಲ್ಲಿ ನಿಮಗೆ ಚಾಯ್ಸ್ ಎಂಟ್ರಿ ಅಂತ ಬಿಡ್ತಾರೋ ಅದನ್ನು ಯಾವಾಗ ಮಾಡಬೇಕು, August 4ರಿಂದ 7ನೇ ತಾರೀಕುವರೆಗೂ ಕೂಡ ನೀವು ಚಾಯ್ಸ್ ಎಂಟ್ರಿ ಬಿಡ್ತಾರೆ. ಓಕೆ, ಯಾರೆಲ್ಲ ಚಾಯ್ಸ್ 1 ಕೊಡ್ತಾರೋ, ಓಕೆ ಚಾಯ್ಸ್ 1 ಕೊಡ್ತಾರೋ ಇದರಲ್ಲಿ ಅವ್ರಿಗೆ ಸಪ್ರೇಟಾಗಿ ಮತ್ತೆ ಇನ್ನೊಂದು ಶೆಡ್ಯೂಲ್ ಬರ್ತದೆ. ಓಕೆ, ಅಂದರೆ ಚಾಯ್ಸ್ ಎಂಟ್ರಿನ 4ರಿಂದ 7ನೇ ತಾರೀಕು ಕೊಡ್ತಾರೆ. ಅದಾದ ತಕ್ಷಣ ಇನ್ನೊಂದು ಶೆಡ್ಯೂಲ್ ಬರ್ತದೆ. ಸದ್ಯಕ್ಕೆ ಇಷ್ಟು ನಮ್ಮ ಹತ್ರ ಅಪ್ಡೇಟು ಕೆ ಕಡೆಯಿಂದ ಇರುವಂಥದ್ದು. ಸರಿ, ಇದೇ ಥರ ಅಪ್ಡೇಟ್ಗಳು ಬೇಕಾದಾಗ ಪ್ಲೀಸ್
ಹೋಗ್ಬಿಟ್ಟು ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿರಿ. ನಿಮಗೆಲ್ಲನೂ ಕೂಡ ಇಂಪಾರ್ಟೆಂಟ್ ಥಿಂಗ್ಸ್ನ ಎಲ್ಲನೂ ಕೂಡ ಹೇಳ್ತಾ ಇರ್ತೀನಿ. ಆ್ಯಂಡ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಮುಂದೆ ಈಗ ಬರ್ತಕ್ಕಂಥದ್ದು ಇದು ಮಾತ್ರ ಹುಷಾರಾಗಿ ಮಾಡಬೇಕಾದದ್ದು. ಓಕೆ, ಯಾರು ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ ವೀಡಿಯೋಸ್ನ, ಯಾಕಂದರೆ ಮುಂದೆ ಬರುವಂಥದ್ದು ಒಂದೊಂದು ವೀಡಿಯೋನೂ ಕೂಡ ಇಂಪಾರ್ಟೆಂಟ್. ಸರಿನಾ? ಸರಿ, ಇದರ ಬಗ್ಗೆ ಸಾಯಂಕಾಲ ಡೀಟೇಲ್ಸಾಗಿ ಮಾತಾಡ್ತೀನಿ. ಅಲ್ಲಿವರೆಗೂ ಜಸ್ಟ್ ವಾಚ್. ಬಾಯ್.